ಆದರೆ ನಮ್ಮ ತಂದೆ ಬೇರೆ ಕಡೆ ಮೈಸೂರು ಮಿನರಲ್ಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾವು 5th ಸ್ಟ್ಯಾಂಡರ್ಡಲ್ಲಿರುವಾಗ ಈ ಊರಿಗೆ ಶಿಫ್ಟ್ ಆದ್ವಿ. ನಮಗೆ ಊರಿನಲ್ಲಿ ಎಲ್ಲರೂ ಹೇಗೆ ಎಲ್ಲರೂ ಒಬ್ಬರು ಮಾವ, ಒಬ್ಬರು ಚಿಕ್ಕಪ್ಪ, ಎಲ್ಲರೂ ಮಾವಂದರು, ಚಿಕ್ಕಪ್ಪಂದರು ಅಥವಾ ಆ ಥರನೇ ನಮಗೆ ಊರಿನವರು ಎಲ್ಲರ ಜೊತೆ ಅದೇ ಸಂಬಂಧ. ನೀವು ಎಲ್ಲ ಹೇಗಿದ್ವಿ ಹಾಗೆ ನೋಡಿದ್ವಿ. ಮತ್ತು ಅವರೊಳಗೆ ಈ ಶಕ್ತಿ ಯಾವಾಗ ಬಂತು ಅಂತ ಅವರೊಳಗೆ ಇತ್ತೇನೋ, ನಮಗೆ ಅನುಭವಕ್ಕೆ ಬಂದಿದ್ದು ಸ್ವಲ್ಪ ಲೇಟಾಗಿ. ನಿನಗೆ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ದೇವ್ರ ಪೂಜೆ ಮಾಡಬೇಕು ಅಂದರೆ ನಮ್ಗೆ ಅಷ್ಟೊಂದು ದೇವ್ರ ಬಗ್ಗೆ ಮೊದಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಆ ಥರದವ್ರೇನಲ್ಲ. ನನಗೆ ರೂಲ್ಸ್ ಹಾಕ್ಕೊಂಡೆ ಆವಾಗ, ಇಷ್ಟು ದಿವಸದಲ್ಲಿ ಓದು ಮುಗಿಸ್ಬೇಕು ಅಂತ ಅದ್ರೊಳಗೆ ಬರೆದಿತ್ತಲ್ಲ. ಅವರೇನು ಹೇಳಿರಲಿಲ್ಲ, ಓದು ಅಷ್ಟೇ ಕೊಟ್ಟಿದ್ದು. ಗುರು ಅಂತ ಇರಬಹುದು. ನಾನು ಯಾವತ್ತೂ ಆ ಥರ ಯಾರಿಗೂ ಹೋಗಿ ನಮಸ್ಕಾರ ಮಾಡೋದು, ಯಾರನ್ನೂ ಹೋಗಿ ಒಪ್ಕೊಳ್ಳೋದು ಅದು ಇಲ್ಲವೇ ಇಲ್ಲ. ಅವ್ರ ಮನೆಗೆ ತುಂಬ ಜನ ಬರೋರು. ಕರ್ಕಾಟಕ ರಾಶಿಯವರೇ ಹೇಗಿದ್ದೀರಾ ಅದೇ ಯಾವಾಗಲೂ ಕೇಳ್ತಾ ಇದ್ದಿದ್ದು. ಅದನ್ನು ಸಮಾನವಾಗಿ ನೋಡೋದು ಅನ್ನೋದನ್ನು ಏನಾದರೂ ತಿಳಿಬೇಕಂತಿದ್ರೆ ಅದು ಅವರನ್ನು ನೋಡಿ ಮಾತ್ರ. ಎಲ್ಲರೂ ಒಂದೇ ಅವ್ರಿಗೆ. ಗುರುರೇವ ಗತಿಃ ಗುರುಮೇವ ಭಜೆ ಗುರುನೈವ ಸಹಾಸ್ಮಿ ನಮೋ ಗುರವೇ ನ ಗುರೋಃ ಪರಮಂ ಶಿಶುರಸ್ಮಿ ಗುರೋಃ ಮತಿರಸ್ತಿ ಗುರೌ ಮಮ ಪಾಹಿ ಗುರೋ. ನಮಸ್ಕಾರ, ನನ್ನ ಹೆಸರು ಸವಿತಾ. ನಾನು ಇಲ್ಲಿ ನಾಯಕ್ ಸಚ್ಚಿದಾನಂದ ಅವ್ರ ಮನೆ ಪಕ್ಕದ ಮನೆ. ನಮ್ಮ ಅಜ್ಜಿ ಬನಶಂಕರಮ್ಮನವರು, ಅವರನ್ನು ಜನತಾ ಪಕ್ಷದ ಬನಶಂಕರಮ್ಮ ಅಂತ ಅವಾಗ ಕರೆಯೋರು. ನಮ್ಮ ತಂದೆ ವೆಂಕಟರಾಮಯ್ಯನವರು, ನಮ್ಮಮ್ಮ ರಾಜಲಕ್ಷ್ಮಿ. ನಾನು ನಮ್ಮಪ್ಪ ಈ ಊರಿನವರು, ಆದರೆ ನಮ್ಮ ತಂದೆ ಬೇರೆ ಕಡೆ ಮೈಸೂರು ಮಿನರಲ್ಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾವು 5th ಸ್ಟ್ಯಾಂಡರ್ಡಲ್ಲಿರುವಾಗ ಈ ಊರಿಗೆ ಶಿಫ್ಟ್ ಆದ್ವಿ. ಅವರು ಆಮೇಲೆ ಇಲ್ಲಿ ಸ್ಕೂಲ್ಗೆಲ್ಲ ಸರಿ ಹೋಗುತ್ತೆ, ನಾವು 5 ಜನ ಮಕ್ಕಳಾದ್ರಿಂದ ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಇಲ್ಲಿ ಓದೋದಕ್ಕೆ ಸ್ಕೂಲಿಗೆ ಸೇರ್ಕೊಳ್ಳೋದಕ್ಕೆ ಇಲ್ಲಿ ಉಳಿದ್ವಿ. ಅವರು ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಹೋದರು. ಆವಾಗ ನಾನು ಮತ್ತು ಗುರುಗಳ ಅವಧೂತರ ಮಗಳು ವಾಣಿ, ಅವಳು ನನಗಿಂತ 1 ವರ್ಷ ಸೀನಿಯರು. ನಾನು 5thಲ್ಲಿದ್ದೆ, ಅವಳು 6thಲ್ಲಿದ್ಲು. ಹಾಗೆ ಮತ್ತು ನಮ್ಮ ತಂದೆ ತುಂಬ ದೊಡ್ಡವರು. ಅವರು ಗುರುಗಳಿಗಿಂತ ಹೆಚ್ಚು ಕಡಿಮೆ ಒಂದು 10-15 ವರ್ಷ ದೊಡ್ಡವರು ಇರ್ಬೋದು. ಹಾಗಾಗಿ ಅವರು ಚಿಕ್ಕವರಲ್ವ, ಹಂಗೆ ನಮ್ಮ ಚಿಕ್ಕಪ್ಪನ ಕ್ಲಾಸ್ಮೇಟ್ ಅಂತ ಹೇಳ್ತಾರೆ. ಹಾಗಾಗಿ ಅವರೆಲ್ಲ ಒಟ್ಟಿಗೆ ಅವರಿಗೆ ಹೋಗೋಬಾರೋ ಫ್ರೆಂಡ್ಗಿಂತ ಚಿಕ್ಕವರು ಆ ಥರ. ಹಾಗಾಗಿ ನಮ್ಮ ಮನೆಗೆ ಅವರ ಬರೋದು ಎಲ್ಲ, ನಾವು ಅವ್ರ ಜೊತೆ ತುಂಬ ಸಲಿಗೆಯಿಂದ ಇದ್ವಿ. ನಮಗೆ ಅವರನ್ನು ನೋಡಿದ್ರೆ ಈಗ ಹೇಗೆ ಅವಧೂತರು ಅದನ್ನೆಲ್ಲ ತಿಳ್ಕೊಳ್ಳೋ ವಯಸ್ಸು ನಮ್ಮದಲ್ಲ. ಆವಾಗ ನಮಗೆ ಊರಿನಲ್ಲಿ ಎಲ್ಲರೂ ಹೇಗೆ ಒಬ್ಬರು ಮಾವ, ಒಬ್ಬರು ಚಿಕ್ಕಪ್ಪ, ಎಲ್ಲರೂ ಮಾವಂದರು, ಚಿಕ್ಕಪ್ಪಂದರು ಅಥವಾ ಆ ಥರನೇ ನಮಗೆ ಊರಿನವರು ಎಲ್ಲರ ಜೊತೆ ಅದೇ ಸಂಬಂಧ. ಊರಿನವ್ರು ಬೇರೆ ಅಂತಿಲ್ಲ. ಇವತ್ತಿಗೂ ಇಷ್ಟು ವರ್ಷ ಆದರೂ ಸಕ್ಕರೆಪಟ್ಟಣಕ್ಕೆ ಬಂದರೆ ನಮಗೆ ಅದೇ ಅನುಭವ. ನಮ್ಗೆ ಇಲ್ಲಿಗೆ ಬಂದರೆ ನಮ್ಮ ಮನೆಗೆ ಬಂದಂಗಿರುತ್ತೆ. ಆ ಥರನೇ ಅಲ್ಲಿಗೂ ಅವರು ಎಲ್ಲರೂ ನಮ್ಮ ಮನೆಯವರೇ, ಯಾರೂ ಬೇರೆ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಅವರು ನಮ್ಮ ಮನೆಗೆ ಯಾವಾಗಲೂ ಬರೋರು. ನಮಗೂ ಅವ್ರಿಗೆ ತುಂಬ ಸಲಿಗೆ. ಅಂದರೆ ನಾವು ಅವ್ರ ಜೊತೆ ಎಲ್ಲರ ಜೊತೆ ಹೇಗೆ ಮಾತುಕತೆ, ಜಗಳ ಎಲ್ಲವುದು ಸಲಿಗೆಯಿಂದ ಆಗೋದು ಏನೇನು ಇರ್ತಿತ್ತು ಎಲ್ಲದೂ ಇರ್ತಿತ್ತು. ಹಾಗೆ ಇದು ಆಮೇಲೆ ನಾವು ಅವರನ್ನು ಮಾಮೂಲಿ ನೀವು ಎಲ್ಲ ಹೇಗಿದ್ವಿ ಹಾಗೆ ನೋಡಿದ್ವಿ. ಮತ್ತು ಅವರೊಳಗೆ ಈ ಶಕ್ತಿ ಯಾವಾಗ ಬಂತು ಅಂತ ಅವರೊಳಗೆ ಇತ್ತೇನೋ, ನಮಗೆ ಅನುಭವಕ್ಕೆ ಬಂದಿದ್ದು ಸ್ವಲ್ಪ ಲೇಟಾಗಿ. ಆಮೇಲೆ ನಾನು ಡಿಪ್ಲೊಮೊ ಮುಗಿಸಿ ಒಂದು ದಿವಸ ನಮ್ಮ ಮನೆಗೆ ಬಂದು ಒಂದು ಗುರುಚರಿತ್ರೆ ಕೊಟ್ಬಿಟ್ಟು ಓದು ಇದನ್ನು ಅಂತ ಹೇಳಿದ್ರು. ನನಗೆ ಆವಾಗ ನಾನು ಫೈನಲ್ ಇಯರ್ ಡಿಪ್ಲೊಮೊ ಅನಿಸುತ್ತೆ.
ಎಕ್ಸಾಮ್ ಇನ್ನೂ ಅವರು ಇನ್ನೂ ಸ್ವಲ್ಪ ಮುಗ್ದಿತ್ತು ಅಥವಾ ಅದಕ್ಕಿಂತ ಮುಂಚೆನೋ ಇದನ್ನು ಮುಗಿಸು, ಆಮೇಲೆ ಅದನ್ನು ಅವರೇನು ಹೀಗೆ ಮಾಡಬೇಕಂತ ಏನು ಅವ್ರು ಯಾವುದೇ ಯಾರಿಗೂ ರಿಸ್ಟ್ರಿಕ್ಷನ್ ಏನು ಹಾಕ್ತಾಯಿರಲಿಲ್ಲ. ಹೀಗೆ ಓದು ಹೀಗೆ ಮಾಡು ಅದೆಲ್ಲ ಏನಿಲ್ಲ. ಊಟ ಮಾಡಬೇಡ, ತಿಂಡಿ ತಿನ್ನಬೇಡ, ಹಾಗೆ ಓದು, ತಿಂದಲೇ ಮಾಡು ಅದೆಲ್ಲ ಏನಿಲ್ಲ. ನಿನಗೆ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ದೇವ್ರ ಪೂಜೆ ಮಾಡಬೇಕು ಅಂದರೆ ನಮ್ಗೆ ಅಷ್ಟೊಂದು ದೇವ್ರ ಬಗ್ಗೆ ಮೊದಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಆ ಥರದವ್ರೇನಲ್ಲ. ನಾವು ಇಲ್ಲೇ ಹತ್ತಿರ ದೇವಸ್ಥಾನ ಇದ್ರೂ ಪ್ರಸಾದಕ್ಕಷ್ಟೇ ಹೋಗ್ತಾ ಇದ್ದಿದ್ದು. ಅವರು ಭಟ್ರು ಮನೆಯಲ್ಲಿ ಅವರಿದ್ದಾಗ ಯಾವಾಗ ಪೊಂಗಲ್ ಬಿಸಿ ಬಿಸಿ ಮಾಘ ಮಾಸ ಧನುರ್ಮಾಸದಲ್ಲಿ ಏನು ಪೂಜೆ ಮಾಡೋರು, ಸಿಹಿ ಪೊಂಗಲ್ ಒಂದು ದಿವಸ, ಖಾರ ಪೊಂಗಲ್ ಅಲ್ಲಿ ಓಲ್ಗ ಓದ್ತಿದ್ದಂಗೆ ಒಂದು ದಿವಸ ಬೆಳಗ್ಗೆ 4 ಗಂಟೆಗೇನೋ ಶುರು ಮಾಡೋರು ಅನಿಸುತ್ತೆ ಮೊದಲನೇ ಪೂಜೆಗಳು. ಅಲ್ಲಿ ವಾಲ್ಗ ಜೋರಾಗಿ ಇದಾಯ್ತು ಅಂದರೆ ನಾವಿಲ್ಲಿ ಎದ್ದು ಪ್ರಸಾದಕ್ಕೆ ಓಡೋದು ಅಷ್ಟೇ ಗೊತ್ತಿದ್ದಿದ್ದು ನಮಗೆ. ದೇವರು ಆ ಥರ ಏನಿಲ್ಲ, ಪ್ರಸಾದಕ್ಕೋಸ್ಕರ ಓಡೋಗ್ತಿದ್ವಿ. ದಿನ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ ಪೂಜೆ ಅಂತೂ ಆ ಥರ ಆಗಿರ್ತಿತ್ತು. ತುಂಬ ಚೆನ್ನಾಗಿ ಮಾಡೋರು. ಅದೇ ರುಚಿ ಇವತ್ತು ಬಾಯಲ್ಲಿದೆ, ಅವ್ರು ಮಾಡ್ತಾ ಇದ್ದಿದ್ದು ರುಚಿ. ಹಾಗಾಗಿ ಅವರಿಗೂ ಅಷ್ಟೇ ಯಾವತ್ತು ನೀನು ತಿನ್ನಬೇಡ, ಹಾಗೆ ಪೂಜೆ ಮಾಡುವಂತಾಗಲಿ ಹೀಗೆ ಮಾಡುವಂತಾಗಲಿ ಏನು ಹೇಳ್ತಿರ್ಲಿಲ್ಲ. ಗುರುಚರಿತ್ರೆ ಕೊಟ್ಟ ಮೇಲೆ ಅದರೊಳಗೆ ಕೆಲವು ನಿಯಮಗಳಿದೆ. ಏನೋ ಮೊದಲನೇ ಅಧ್ಯಾಯ ಈ ಥರ ಓದಬೇಕು, 7 ದಿವಸದಲ್ಲಿ ಓದಬೇಕು ಎಲ್ಲ ಇದೆ ಅಲ್ವಾ. ನನಗೆ ರೂಲ್ಸ್ ಹಾಕ್ಕೊಂಡೆ ಆವಾಗ, ಇಷ್ಟು ದಿವಸದಲ್ಲಿ ಓದಿ ಮುಗಿಸ್ಬೇಕು ಅಂತ ಅದರೊಳಗೆ ಬರೆದಿತ್ತಲ್ಲ. ಅವರೇನು ಹೇಳಿರಲಿಲ್ಲ, ನೀನು ಓದು ಅಷ್ಟೇ ಕೊಟ್ಟಿದ್ದು. ಆದರೆ ಅದು ಓದಿದ ಮೇಲೆ ನನಗೆ ಅನ್ನಿಸ್ತು, ಅವ್ರು ಕೊಡ್ತಿದ್ದಾರೆ ಅಂದಮೇಲೆ ಅವರಂದರೆ ನಮಗೆ ಹೇಗೆ ಹೇಳೋರಂದರೆ ಅದನ್ನು ಮಾಡಲೇಬೇಕು, ಅವ್ರು ಹೇಳಿದ ಮೇಲೆ ಅದು ಮಾಡಬೇಕು ಅಷ್ಟೇ ನಮ್ಗೆ ಗೊತ್ತಾಗ್ತಾಯಿತ್ತು. ಅಂದರೆ ಅವರೊಳಗೆ ಆ ಶಕ್ತಿ ಇತ್ತು ನಮ್ಮ ಹತ್ರ ಮಾಡಿಸುವಂಥದ್ದು. ಅವ್ರು ಹೇಳಿದರೆ ಆಗೋಯ್ತು. ನಾವು ಇನ್ನು ಒಂದು ಮಾತಾಡೋಕ್ಕಾಗ್ತಾನೆ ಇರಲಿಲ್ಲ. ನಾವು ಎಷ್ಟು ಅವ್ರ ಜೊತೆ ವಾದ ಮಾಡ್ತಾಯಿದ್ರು, ಅವ್ರು ಇಂಥದ್ದು ಮಾಡು ಅಂತ ಅಂದಮೇಲೆ ಅದು ಮಾಡಬೇಕು ಅನ್ನಿಸ್ತಿತ್ತು. ಅದನ್ನು ಕೊಟ್ಟರು. 4 ದಿವಸ ಅದೊಂದು ನನಗೆ ಇವತ್ತಿಗೂ ಅದೇನು ಗೊತ್ತಿಲ್ಲ, ಹೇಳ್ಬೋದಾ ಹೇಳ್ಬಾರ್ದು. ಅವ್ರು ಬಂದು ನನಗಂತೂ ಹೇಳಿದರು. 4 ದಿವಸ ಆಗಿತ್ತು ಓದಿ. ಅಷ್ಟರೊಳಗೆ ಮಗು ವಾಣಿ ಮದುವೆ ಗೊತ್ತಾಯಿತು ಕಣೆ ಅಂದರು. ನನಗದಂತೂ ತುಂಬ ಖುಷಿ ಆಯಿತು, ನಿನಗೆ ಓದೋದಕ್ಕೆ ಕೊಟ್ಟಿದ್ದೀನಿ ಅಂತ. ನನಗೆ ಅವತ್ತಿಂದ ಅನ್ನಿಸ್ತು. ನಾನು ಮೋಸ್ಟ್ಲಿ ಅವತ್ತು ಒಪ್ಪಿಕೊಂಡೆ ಅನಿಸುತ್ತೆ ಅವ್ರನ್ನ ಗುರು ಅಂತ ಇರಬಹುದು. ನಾನು ಯಾವತ್ತೂ ಆ ಥರ ಯಾರಿಗೂ ಹೋಗಿ ನಮಸ್ಕಾರ ಮಾಡೋದು, ಯಾರನ್ನೂ ಹೋಗಿ ಒಪ್ಕೊಳ್ಳೋದು ಅದು ಇಲ್ಲವೇ ಇಲ್ಲ. ಸ್ವಲ್ಪ ತುಂಬ ಹೆಚ್ಚು ಚಿಕಿತ್ಸಕ ಬುದ್ಧಿ ಅಂತಾರಲ್ಲ, ಅದು ಸ್ವಲ್ಪ ಜಾಸ್ತಿ. ಅದರಿಂದ ಅವತ್ತು ಏನೋ ಒಂದು ಶಕ್ತಿ ಅನ್ನೋದು ಇದೆ ಅಂತ ಅನಿಸುತ್ತೆ. ಆಮೇಲೆ ನನಗೂ ಸಂತೋಷ ಆಯಿತು. ಅದನ್ನೇನು ಅವರು ಯಾರ ಹತ್ರನೂ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಯಿತು. ಆಮೇಲೆ ಓದಿ ಮುಗಿಸ್ದೆ. ಅವ್ರಿಗೂ ತುಂಬ ಖುಷಿ ಆಯಿತು ಅವತ್ತು. ನಾನು ಹೇಳಿದ ಕೆಲಸ ಇವಳು ಮುಗಿಸಿದ್ಲು ಅಂತ, ಮತ್ತು ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಅಂತ, ಅದಕ್ಕೆ ತುಂಬ ಸಂತೋಷ ಆಯಿತು. ಅದು ಒಂದು ಅವರಿಂದ ನನಗಾದ ಅನುಗ್ರಹ ಅಂದ್ಕೊಳ್ತೀನಿ. ಅದಾದಮೇಲೆ ಈ ಸ್ವಲ್ಪ ಮನಸ್ಸು ಅಧ್ಯಾತ್ಮದ ಕಡೆಗೆ ಹೋಗೋಕ್ಕೆ ಅದು ಒಂದು ರೀಸನ್ ಇರಬಹುದೇನೋ. ಅದು ಮೊದಲನೇ ಮೆಟ್ಲು ಅನಿಸುತ್ತೆ. ಮತ್ತು ಆಮೇಲೆ ನಾವು ಹೀಗೆ ಅವ್ರ ಮನೆ ಮುಂದೆ ಹೋಗಬೇಕು, ಅವ್ರ ಮನೆಯಿಂದ ಬರಬೇಕು. ಮತ್ತು ಎದುರುಗಡೆ ಅವ್ರ ಚಂದ್ರಮೌಳಿ ಅವ್ರ ಮನೆಗೆ ನಾವು ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದಿದ್ದು. ಇವ್ರ ಮನೆಗೆ ಏನು ಗೊತ್ತಾ, ಅವ್ರ ಮನೆಗೆ ಹೋದರೆ ಅವ್ರನ್ನ ಒಳಗೆ ಹೋಗ್ದಲೇ ನಾವು ಮುಂದಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ತಲೆ ಬಗ್ಗಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀವಿ. ಒಳಗೆ ಹೋದರೆ ಏನು ಕರೀತಾರೆ, ಊಟ ಮಾಡು ಅಂತಾರೆ, ಮಾಡ್ದಲೇ ಇದ್ದರೆ ಬಿಡ್ತಿರ್ಲಿಲ್ಲ. ಹಾಗಾಗಿ ನಾವು ಏನು ಗೊತ್ತಾ, ಕತ್ತು ಬಗ್ಗಿಸ್ಕೊಂಡು ಸುಮ್ಮನೆ ಹೋಗಿಬಿಡೋದು ಬರೋದು. ಹಾಗೆ ಅವ್ರ ಮನೆಗೆ ನಾವು ಸ್ವಲ್ಪ ಜಾಸ್ತಿ ಚಂದ್ರಮೌಳಿ ಸರ್ ಮನೆಗೆ ತುಂಬ ಹೋಗ್ತಾಯಿದ್ವಿ. ಅವರ ಪುಟ್ಟಮ್ಮನವ್ರು ಇದ್ರಲ್ಲ, ಅವ್ರ ಮನೆಗೆ ನಮ್ಮ ಅಜ್ಜಿ ಫ್ರೆಂಡ್ ಅವರು. ಹಾಗಾಗಿ ತುಂಬ ಹೋಗಿ ಬಂದು ಮಾಡ್ತಿದ್ವಿ. ಅವ್ರನ್ನ ನಾನು ಯಾವಾಗಲೂ ಅವ್ರ ಮನೆಗೆ ತುಂಬ ಜನ ಬರೋರು. ಕರ್ಕಾಟಕ ರಾಶಿಯವರೇ ಹೇಗಿದ್ದೀರಾ ಅದೇ ಯಾವಾಗಲೂ ಕೇಳ್ತಾ ಇದ್ದಿದ್ದು. ಅವ್ರ ಹೆಸರಿಟ್ಟು ಯಾವತ್ತೂ ಕರಿತಾ ಇರಲಿಲ್ಲ. ಹಾಗೆ ಹೋಗ್ತಾ ಬರ್ತಾ ಮಾತಾಡ್ಸೋರು. ನೋಡಿಬಿಟ್ರೆ ಅವ್ರ ನಗು, ಅಂಥ ನಗುನ ಅದೆಷ್ಟು ನಿಷ್ಕಲ್ಮಶವಾದ ನಗು ಅಂತ ನಮಗೆ ಇವಾಗ ಸ್ವಲ್ಪ ಬುದ್ಧಿ ಬಂದಾಗ ಅನಿಸುತ್ತೆ. ಆ ಥರ ಇರೋದು ಎಷ್ಟು ಕಷ್ಟ ಅನ್ನೋದು ನಾವು ಈಗ ಬರ್ತಾ ನೋಡಿದಾಗ ಗೊತ್ತಾಗತ್ತೆ. ಎಷ್ಟು ನಿಷ್ಕಲ್ಮಶವಾದ ನಗು. ಮತ್ತು ಏನೋ ಅವರು ಇದರೊಳಗೆ ಗಂಟು ಕಟ್ಕೊಂಡಿರೋರು, ಏನೋ ಒಂದು ಪ್ರಸಾದ ಇಟ್ಕೊಂಡಿರೋರು, ಅದನ್ನು ಎಲ್ಲರಿಗೂ ಕೊಡಬೇಕು ಅವರಿಗೆ. ಮತ್ತು ಜಾತಿ ಧರ್ಮ ಇದೆಲ್ಲ ಮೀರಿದವ್ರವರು. ಯಾವತ್ತೂ ಆ ಭೇದ ಭಾವ ಏನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬ್ರಾಹ್ಮಣ ಆನೆ
ಹಸು ನಾಯಿ ಎಲ್ಲವುದನ್ನು ಸಮಾನವಾಗಿ ನೋಡು. ನಾವು ಅದನ್ನು ನೋಡಿದ್ದು ಅವ್ರ ಹತ್ರ ಮಾತ್ರ. ಅದನ್ನು ಸಮಾನವಾಗಿ ನೋಡೋದು ಅನ್ನೋದನ್ನು ಏನಾದರೂ ತಿಳಿಬೇಕಂತಿದ್ರೆ ಅದು ಅವರನ್ನು ನೋಡಿ ಮಾತ್ರ. ಎಲ್ಲರೂ ಒಂದೇ ಅವ್ರಿಗೆ. ದೊಡ್ಡವರು ಚಿಕ್ಕವರು ಮತ್ತು ಇವಳು ಚಿಕ್ಕವಳು ಅಥವಾ ಅವರು ದೊಡ್ಡವರು ಅದೂ ಇಲ್ಲ. ಇದು ಪ್ರಾಣಿ, ಇದು ಮನುಷ್ಯ. ಒಂದು ಇರುವೆಯಿಂದ ಹಿಡಿದು ನಾವು ಮತ್ತು ನಮಗೆ ಇಲ್ಲಿ ಭಗವದ್ಗೀತೆ ಹೇಳ್ಕೊಡೋರು. ಅದನ್ನು ಆವಾಗ ನಾವು 8th 9th 10th 3 ವರ್ಷ ನಾನು ಕಲಿತೆ. ಮತ್ತು ಇವತ್ತಿಗೂ ಭಗವದ್ಗೀತೆನ ನಾನು ಹೇಳ್ಕೊಡ್ತೀನಿ, ಅದನ್ನೆಲ್ಲ ಮಾಡ್ತೀನಿ. ಅದಕ್ಕೆ ಬುನಾದಿ ಅವಾಗ ಆಗಿತ್ತು. ಅದನ್ನು ಇವಾಗ ಓದಿದರೆ ಭಗವದ್ಗೀತೆ ಏನು ಅರ್ಥ ಆಗತ್ತೆ ಅದನ್ನು ಹಾಗೆ ಜೀವಿಸಿದ್ದವರವರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.